ಪಕ್ಷದ ಹೈಕಮಾಂಡ್ ಸೇರಿ ರಾಜ್ಯದ ನಾಯಕರುಗಳಿಗೆ ಧನ್ಯವಾದ ಸಲ್ಲಿಸುತ್ತೇನೆ. ನೂತನ ರಾಷ್ಟ್ರೀಯ ಬಿಜೆಪಿ ಉಪಾಧ್ಯಕ್ಷ ಎಂ ನಾಗರಾಜು, ಪ್ರಧಾನಿ ನರೇಂದ್ರ ಮೋದಿಜಿ, ಗೃಹ ಸಚಿವರಾದ ಅಮಿತ್ ಶಾ ಜಿ ಸೇರಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾದ ನಿತಿನ್ ನಬೀನ್ ಜಿ ಅವರು ಅಭಿವೃದ್ಧಿ ಪಥದ ಚಿಂತನದಲ್ಲಿ ಭಾಗಿಯಾಗಲು ಅವಕಾಶ ಸಿಕ್ಕಿರುವುದು ತುಂಬಾ ಸಂತಸ ತಂದಿದೆ ಎಂದು ಹೇಳುವ ಮೂಲಕ ನೂತನ ರಾಷ್ಟ್ರೀಯ ಬಿಜೆಪಿ ನಾಯಕರಿಗೆ ಹಾಗೂ ರಾಜ್ಯ ನಾಯಕರಿಗೆ ನೂತನವಾಗಿ ಬಿಜೆಪಿ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿರುವ ಆಯ್ಕೆಯಾದ ರಾಜ್ಯಸಭಾ ಸದಸ್ಯ ಪ್ರೊಫೆಸರ್ ಎಂ ನಾಗರಾಜ್ ಧನ್ಯವಾದ ತಿಳಿಸಿದರು. ಬಿಜೆಪಿ ನೂತನ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಬಳಿಕ ಮೊದಲ ಬಾರಿಗೆ ಹುಬ್ಬಳ್ಳಿಯಲ್ಲಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ಕರ್ನಾಟಕದ ಹಿಂದುಳಿದ ಸಮುದಾಯದ ಸಾಮಾನ್ಯ ಕಾರ್ಯಕರ್ತನಿಗೆ ಇಂತಹದೊಂದು ಜವಾಬ್ದಾರಿ ಸಿಕ್ಕಿರುವುದು ದೊಡ್ಡ ಗೌರವವಾಗಿದೆ. ಈ ಹಿನ್ನೆಲೆಯಲ್ಲಿ ಹಿಂದುಳಿದ ವರ್ಗದ ಸಮುದಾಯದ ಜೊತೆಗೆ ಎಲ್ಲ ಸಮುದಾಯದ ಜನರ ಪರವಾಗಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾದ ನಿತಿನ್ ನಬೀನ್ ಜಿ ಅವರಿಗೆ ಧನ್ಯವಾದ ತಿಳಿಸುತ್ತೇನೆ. ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬೆಬಿಲ್ ಸಂತೋಷ್ ಜಿ ಅವರಿಗೆ ಕರ್ನಾಟಕದವರಾಗಿದ್ದು ಅವರ ಮಾರ್ಗದರ್ಶನದ ಜೊತೆಗೆ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಒತ್ತಾಸೆಯಿಂದ ಈ ಜವಾಬ್ದಾರಿ ಕರ್ನಾಟಕಕ್ಕೆ ದಕ್ಕಿದೆ. ಎಲ್ಲ ನಾಯಕರಿಗೆ ಧನ್ಯವಾದ. ನಮ್ಮ ಮುಂದೆ ಕರ್ನಾಟಕದಲ್ಲಿ ಪಕ್ಷ ಅಧಿಕಾರಕ್ಕೆ ತರುವ ಗುರಿ ಇದೆ. ಕರ್ನಾಟಕ ಚುನಾವಣೆ ಬಳಿಕ 1 ವರ್ಷದ ಬಳಿಕ ಎಂಪಿ ಚುನಾವಣೆ ಇದೆ. ಅದರಲ್ಲಿ ಮೋದಿ ಫಾರ್ ಆಯ್ಕೆ ಮಾಡುವುದು ಇದೆ. ಬರುವ ಕರ್ನಾಟಕ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುತ್ತದೆ ಎಂದು ಆತ್ಮವಿಶ್ವಾಸ ವ್ಯಕ್ತಪಡಿಸಿದರು. ಬ್ಯೂರೋ ರಿಪೋರ್ಟ್ ಸಂತೋಷ್ ಮೇದಾರ್, NKS TV4 ಧಾರವಾಡ. ಆದರಣೀಯ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರ ನಾಯಕತ್ವದಲ್ಲಿ ನಾವೆಲ್ಲ ಮುನ್ನಡೀತಾ ಇದ್ದೇವೆ. ಅವರ ಒಂದು ನಿರೀಕ್ಷೆ ಜೊತೆಗೆ ರಾಷ್ಟ್ರೀಯ ನಮ್ಮ ಭಾರತ ಸರ್ಕಾರದ ಗೃಹ ಮಂತ್ರಿಗಳಾದಂಥ ಸನ್ಮಾನ್ಯ ಅಮಿತ್ ಶಾ ಜಿಯವರು ಮತ್ತು ರಾಷ್ಟ್ರೀಯ ಅಧ್ಯಕ್ಷರಾದಂಥ ಶ್ರೀಯುತ ನಿತಿನ್ ನಬೀನ್ ಜಿ ಅವರು, ಇವರೆಲ್ಲರ ಒಂದು ಅಭಿವೃದ್ಧಿ ಪಥವಾದ ವಿಚಾರ ಮಂಥನದಲ್ಲಿ ನಾನು ಪಾಲ್ಗೊಳ್ಳುವಂಥ ಒಂದು ಅವಕಾಶ ಸಿಕ್ಕಿರುವಂಥದ್ದು ನನಗೆ ಬಹಳ ಸಂತೋಷ ತರುವಂಥ ವಿಷಯ ಮತ್ತು ಖುಷಿ ಆಗ್ತಾ ಇದೆ. ವಿಶೇಷವಾಗಿ ಕರ್ನಾಟಕಕ್ಕೆ ಮತ್ತು ಕರ್ನಾಟಕದ ಹಿಂದುಳಿದ ಸಮುದಾಯಗಳ ಗುಂಪಿಗೆ ಈ ಒಂದು ಜವಾಬ್ದಾರಿ ಸಿಕ್ಕಿರುವಂಥದ್ದು ಒಂದು ದೊಡ್ಡ ಗೌರವ ಅಂತ ಹೇಳಿ ನಾನು ಎಲ್ಲ ಸಮಾಜದ ಪರವಾಗಿ ರಾಷ್ಟ್ರೀಯ ಅಧ್ಯಕ್ಷ ಅಂತ ಸನ್ಮಾನ್ಯ ಶ್ರೀ ನಿತಿನ್ ನಬೀನ್ ಜಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ. ಅದ್ರ ಜೊತೆಗೆ ನಮ್ಮ ರಾಷ್ಟ್ರೀಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾದಂಥ ಶ್ರೀಯುತ BL ಸಂತೋಷ್ ಜಿ ಅವರು, ಕರ್ನಾಟಕದವರು, ಅವರ ಮಾರ್ಗದರ್ಶನ ಜೊತೆಗೆ ನಮ್ಮವರೇ ಆದಂಥ ಕೇಂದ್ರ ಮಂತ್ರಿ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರು, ಇವರೆಲ್ಲರ ಒಂದು ಒತ್ತಾಸೆ ಈ ಒಂದು ಜವಾಬ್ದಾರಿ ಕರ್ನಾಟಕಕ್ಕೆ ದಕ್ಕಿದೆ ಅಂತ ಭಾವಿಸ್ತಾ ಅವರೆಲ್ಲರಿಗೂ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಈ ಮೂಲಕ ತಮ್ಮ ಮೂಲಕ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ. ಅದ್ರ ಜೊತೆಗೆ ವಿಶೇಷವಾಗಿ ಕರ್ನಾಟಕದ ಅದರಲ್ಲೂ ಹುಬ್ಬಳ್ಳಿ ಧಾರವಾಡದ ಎಲ್ಲ ಮೀಡಿಯಾ ಮಿತ್ರರು ಬಹಳ ಅದ್ದೂರಿಯಾಗಿ ಇದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ, ನಮಗೆಲ್ಲ ಒತ್ತಾಸೆಯಾಗಿ ನಿಲ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಈ ಮೂಲಕ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ. 2029ಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಮತ್ತೆ ಕರ್ನಾಟಕವನ್ನು ಬಿಜೆಪಿ ರಾಷ್ಟ್ರದ ಬಹಳ ಒಕ್ಕಟ ಆಸೆ ಇದೆ. ಯಾವ ರೀತಿ ಸಂಘಟನೆ? ಒಂದು ನಮ್ಮ ಮುಂದೆ ಇರುವಂತ ಒಂದು ಗುರಿ ಮತ್ತು ಲಕ್ಷ್ಯ ಮತ್ತು ಚಾಲೆಂಜ್ ಮುಂದಿನ ಕರ್ನಾಟಕದ 2028ರ ಚುನಾವಣೆ, ಅದರ ನಂತರ ಮೋದಿ 4 ಬರುವಂತ 2029ರ ಚುನಾವಣೆ. ನನಗನ್ಸುತ್ತೆ ಮುಂದಿನ 2028ರ ಚುನಾವಣೆ ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿಯ ಕೈ ತಪ್ಪತ್ತೆ ಅಂತ ನಾನು ಭಾವಿಸಲ್ಲ. ಯಾಕೆಂದ್ರೆ ಕಳೆದ ಚುನಾವಣೆಯಲ್ಲೇ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕಾಗಿತ್ತು. ಕಾರಣಾಂತರದಿಂದ ಅದು ಭಾರತೀಯ ಜನತಾ ಪಾರ್ಟಿಯ ಕೈಯಿಂದ ಕಾಂಗ್ರೆಸ್ ತೆಕ್ಕೆಗೆ ಹೋಯಿತು. ಆದರೆ ಮುಂದಿನ ಚುನಾವಣೆ ಖಂಡಿತ ನಾವು ಯಶಸ್ಸನ್ನು ಸಾಧಿಸ್ತೀವಿ. ಜನತೆ ರೆಡಿ ಇದ್ದಾರೆ ಓಟನ್ನು ಕೊಡಲಿಕ್ಕೆ. ನಾವು ಅದಕ್ಕೆ ಬೇಕಾದಂಥ ಸಿದ್ಧತೆಗಳು ಮತ್ತು ಕೆಲಸವನ್ನು ನಮ್ಮ ಕಾರ್ಯಕರ್ತರು, ನಮ್ಮ ರಾಜ್ಯ ಅಧ್ಯಕ್ಷರು ಮಾನ್ಯ ಶ್ರೀ ಯಡಿಯೂರಪ್ಪಾಜಿಯವರು, ಶ್ರೀ BY ವಿಜೇಂದ್ರ ಅವರು ಮತ್ತು ಎಲ್ಲ ಟೀಮ್ ಕರ್ನಾಟಕದಲ್ಲಿ ಮಾಡುತ್ತೆ. ಅವರ ಜೊತೆಗೆ ನಾವೆಲ್ಲ ಸೇರಿ ಕೆಲಸ ಮಾಡುವಂಥ ಸಂಕಲ್ಪವನ್ನು ಮಾಡಿದ್ದೇವೆ ಮತ್ತು ಮುಂದಿನ ದಿನಗಳಲ್ಲಿ ಒಳ್ಳೆಯ ದಿನಗಳು ಬರುತ್ತೆ ಅಂತ ನಾನು ಖಂಡಿತ ನಿರೀಕ್ಷೆ ಮಾಡ್ತೇನೆ.